ಸ್ನೇಹಿತರೆ ನಮಸ್ಕಾರ. ನಾನು ಗುಬ್ಬಚ್ಚಿ ಸತೀಶ್. ಈ ವಿಡಿಯೋದಲ್ಲಿ ನಾನು ಯೂಲಿಸಿಸ್ ಪುಸ್ತಕದ ಬಗ್ಗೆ ನಿಮಗೆ ಒಂದು ಸಣ್ಣ ಪರಿಚಯವನ್ನು ಮಾಡಿಕೊಡ್ತಾ ಇದ್ದೇನೆ. ಇದನ್ನು ಕನ್ನಡಕ್ಕೆ ಅನುವಾದಿಸಿರೋರು MV ಶಂಕರಾನಂದ ಅವರು. ಹೋಮರ್ನ ಇಲಿಯಡ್ ಮತ್ತು ಓಡಿಸಿ ಮಹಾಕಥನ ಏನಿದೆ ಅದರ ಒಂದು ಯೂಲಿಸಿಸ್ ಕನ್ನಡ ಅನುವಾದ ಈ ಪುಸ್ತಕ MV ಶಂಕರಾನಂದ ಅವರ ಅನುವಾದದಲ್ಲಿ ಬಂದಿದೆ. ಈ ಪುಸ್ತಕದ ಬಗ್ಗೆ ಬೆನ್ನುಡಿಯಲ್ಲಿ ನಿವೃತ್ತ ಇಂಗ್ಲೀಷ್ ಉಪನ್ಯಾಸಕರಾದ ಡಾಕ್ಟರ್ ಸಿದ್ಧಗಂಗಯ್ಯ ಹೊಲತಾಳು ಸರ್ ಅವರು ಏನು ಹೇಳಿದ್ದಾರೆ ಅಂತ ನೋಡೋಣ. ಇವರು ಹೇಳಿರೋದು ಮತ್ತು ಈ ಬೆನ್ನುಡಿ ಏನು ಬರೆದಿದ್ದಾರೆ ಬಹಳ ಅತ್ಯುತ್ತಮವಾದ ಬೆನ್ನುಡಿ ಅಂತಲೇ ಹೇಳಬೇಕು. ಯಾಕಂದರೆ ಯಾರಿಗಾದರೂ ನಾವು ಪುಸ್ತಕಕ್ಕೆ ಮುನ್ನುಡಿ ಬೆನ್ನುಡಿ ಬರ್ಕೊಡಿ, ಅದರಲ್ಲೂ ಬೆನ್ನುಡಿ ಅಂತ ಏನಾದ್ರು ಕೊಟ್ಟರೆ, ಈಗ ಉದಾಹರಣೆಗೆ ಇಲ್ಲಿ MV ಶಂಕರಾನಂದ ಅವರಿದ್ದಾರೆ. MV ಶಂಕರಾನಂದ ಅವರು ಕನ್ನಡದಲ್ಲಿ ಅಷ್ಟೆಲ್ಲ ಸಾಧನೆ ಮಾಡಿಬಿಟ್ಟಿದ್ದಾರೆ, ಇಷ್ಟೆಲ್ಲ ಮಾಡಿಬಿಟ್ಟಿದ್ದಾರೆ, ನೋಡೋಕ್ಕೆ ಹಾಗಿದ್ದಾರೆ, ಹೀಗಿದ್ದಾರೆ, ಮತ್ತು ತುಂಬ ಮೃದು ವ್ಯಕ್ತಿತ್ವ ಅಂತೆಲ್ಲ ಬರೆದ್ಬಿಟ್ಟು ಕೊಟ್ಬಿಡ್ತಾರೆ. ಅಂದರೆ ಕೃತಿ ಬಗ್ಗೆ ಏನೂ ಬರೆಯೋದೇ ಇಲ್ಲ, ಏನೋ ಒಂದು ಬರಿಬೇಕಲ್ಲ ಕಾಟಾಚಾರಕ್ಕೆ ಬರೆದು ಕೊಟ್ಬಿಡ್ತಾರೆ. ಸೊ ಆಮೇಲೆ ಈ ಕೃತಿ ಕನ್ನಡ ಸಾಹಿತ್ಯ ಲೋಕವನ್ನು ಬೆಳಗಲಿ, ಇವರಿಂದ ಮತ್ತಷ್ಟು ಕೃತಿಗಳು ಹೊರಬರಲಿ ಎಂದು ಶುಭ ಹಾರೈಸುತ್ತೇನೆ ಅಂತೆಲ್ಲ ಬರೆದು ಕೊಟ್ಬಿಡ್ತಾರೆ. ಸೊ ಅದು ಭಾಳ ಬೇಜಾರಿಗೆ ಓದುಗನ್ನು ಈಡ್ ಮಾಡುತ್ತೆ. ಇಲ್ಲಿ ಒಂದು ಬೆನ್ನುಡಿ ಡಾಕ್ಟರ್ ಸಿದ್ಧಗಂಗಯ್ಯ ಹೊಲತಾಳು ಅವರು ಬರೆದಿರೋದು ಭಾಳ ಅದನ್ನು ಓದಿದ್ರೆ ಸಾಕು ಈ ಕೃತಿಯ ಮಹತ್ವ ಏನು ಅಂತ ಎಲ್ಲರಿಗೂ ಅರ್ಥ ಆಗಿಬಿಡುತ್ತೆ. ಹೋಮರನ ಮಹಾಕಾವ್ಯ ಒಡಿಸ್ಸಿಯಲ್ಲಿ ಯೂಲಿಸಿಸ್ ಅದ್ಭುತ ಬುದ್ಧಿಶಕ್ತಿಯ ಸಾಹಸದ ಪ್ರತೀಕವಾದ ಮಹಾನಾಯಕ. ತನ್ನ ಯೌವನದ 20 ವರ್ಷಗಳಲ್ಲಿ 10 ವರ್ಷಗಳನ್ನು ಟ್ರೋಜನ್ ಯುದ್ಧದಲ್ಲಿಯೂ ತದನಂತರದ 10 ವರ್ಷಗಳನ್ನು ದ್ವೀಪಗಳಲ್ಲಿ ಅಲೆದಾಟದಲ್ಲಿಯೂ ಕಳೆದ. ಹಲವಾರು ಏಳು ಬೀಳುಗಳನ್ನು ಅನುಭವಿಸಿ ಸ್ವಸ್ಥಾನ ಇತಕ ತಲುಪುವಷ್ಟೊತ್ತಿಗೆ ಅನೇಕ ಸಹಚರರನ್ನು ಸ್ನೇಹಿತರನ್ನು ಕಳೆದುಕೊಂಡು ದುಃಖದಿಂದ ಜರ್ಜರಿತನಾಗಿದ್ದರೂ ಸಹ ಅಪ್ರತಿಮವಾದ ಅದಮ್ಯ ಚೇತನದಿಂದ ಕಂಗೊಳಿಸುತ್ತಿದ್ದ. ಆತ ಇಡೀ ಸಮುದ್ರಯಾನದಲ್ಲಿ ಹಂಬಲಿಸಿದ್ದು ತನ್ನ ದೇಶ ಮತ್ತು ಕುಟುಂಬವನ್ನು. ಮನೆ ತಲುಪಿದ್ದು ಮುದುಕನಾಗಿ. ಆ ಸ್ಥಿತಿಯಲ್ಲೂ ತನ್ನ ಕುಟುಂಬಕ್ಕೆ ಕಂಟಕವಾಗಿದ್ದ ಪುಂಡರ ಗುಂಪನ್ನು ಸದೆಬಡಿಯುವುದರಲ್ಲಿ ಯಶಸ್ವಿಯಾಗುತ್ತಾನೆ. ಈ ಕಾವ್ಯವನ್ನು ಸರಳ ಕನ್ನಡ ಗದ್ಯದಲ್ಲಿ ಮಕ್ಕಳಿಗೆ ಮತ್ತು ಆಸಕ್ತರಿಗೆ ರುಚಿಸುವಂತೆ ಅನುವಾದದಲ್ಲಿ ನುರಿತ MV ಶಂಕರಾನಂದ ಅವರು ನಿರೂಪಿಸಿದ್ದಾರೆ. ಗ್ರೀಕ್, ಇಂಗ್ಲೀಷ್ ಭಾಷೆಗಳು ತಿಳಿಯದ ಕನ್ನಡದ ಓದುಗರಿಗೆ ತುಂಬ ಉಪಯುಕ್ತವಾಗಿದೆ. ಇಲ್ಲಿ ಕತೆ ಸುಖಾಂತ್ಯವಾದರೂ ಕೂಡ ಯೂಲಿಸಸ್ನ ಅದಮ್ಯ ನಿರಂತರ ಸಾಹಸಿ ಪ್ರವೃತ್ತಿಯನ್ನು ಗುರುತಿಸಲಾಗದೆ ಇರಲಾಗದು. ಈ ಸಂದರ್ಭದಲ್ಲಿ ಇಂಗ್ಲೀಷ್ ಕವಿ ML ಟೆನಿಸನ್ನ ಯೂಲಿಸಿಸ್ ಕವಿತೆಯ ಕೆಲವು ಸಾಲುಗಳು ನೆನಪಾಗುತ್ತವೆ. One equal temper of heroic hearts, made weak by time and fate, but strong in will, to strive, to seek, to find and not to yield ಅನ್ನುವ ಟೆನಿಸನ್ ಕವಿಯ ಮಾತುಗಳನ್ನ ಹೇಳಿ ಅವರ ಬೆನ್ನುಡಿಯನ್ನು ಮುಗಿಸ್ತಾರೆ. ಬಹಳ ಒಂದು ಉತ್ಕೃಷ್ಟವಾದ ಬೆನ್ನುಡಿ ಅಂತಲೇ ಹೇಳಬೇಕು. ಇನ್ನು ಯೂಲಿಸಿಸ್ ಹೋಮರನ ಇಲಿಯಡ್ ಒಡಿಸಿ ಮಹಾಕಥನ ಏನಿದೆ MV ಶಂಕರಾನಂದ ಅವ್ರು ಬರೆದಿರೋದು, ಇದ್ರ ಬಗ್ಗೆ ನೋಡೋದಾದರೆ 4 ಮಾತು ಅಂತ ಅಂದ್ಬಿಟ್ಟು ಇದರ ಒಂದು ಕೃತಿಯ ಬಗ್ಗೆ ಸಂಕ್ಷಿಪ್ತವಾದ ಒಂದು ಪುಟ್ಟ ಪರಿಚಯವನ್ನು ಆರಂಭದಲ್ಲೇ ಶಂಕರಾನಂದ ಅವರು ಕೊಟ್ಟಿದ್ದಾರೆ. ಸೊ ಇಲ್ಲಿ ಇದು ಗ್ರೀಕ್ ಒಂದು ಕತೆ, ಇತಿಹಾಸ. ಟ್ರಾಯ್ ಯುದ್ಧವು ಅಥವಾ ಪುರಾಣ ಅಂತ ಹೇಳಿ ಗ್ರೀಕ್ ಪುರಾಣದಲ್ಲಿನ ಪ್ರಮುಖ ಘಟನೆಗಳಲ್ಲಿ ಒಂದಾಗಿದೆ ಮತ್ತು ಇದನ್ನು ಟ್ರಾಯ್ ಯುದ್ಧ ಬಂದ್ಬಿಟ್ಟು ಗ್ರೀಕ್ ಪುರಾಣಗಳಲ್ಲಿ ಪ್ರಮುಖ ಘಟನೆಗಳಲ್ಲಿ ಒಂದಾಗಿದೆ ಮತ್ತು ಇದನ್ನು ಗ್ರೀಕ್ ಸಾಹಿತ್ಯದ ಅನೇಕ ಕೃತಿಗಳ ಮೂಲಕ ನಿರೂಪಿಸಲಾಗಿದೆ. ಮುಖ್ಯವಾಗಿ ಹೋಮರ್ನ ಇಲಿಯಡ್ನ ತಿರುಳು ಟ್ರಾಯ್ನ ದಶಕದ ದೀರ್ಘಾವಧಿಯ ಮುತ್ತಿಗೆಯ 10ನೇ ವರ್ಷದಲ್ಲಿ 4 ದಿನಗಳು ಮತ್ತು 2 ರಾತ್ರಿಗಳ ಅವಧಿಯನ್ನು ವಿವರಿಸುತ್ತದೆ. ಒಡಿಸ್ಸಿಯು ಯುದ್ಧದ ವೀರರಲ್ಲಿ ಒಬ್ಬನಾದ ಒಡಿಸಿಯಸ್ ಅಥವಾ ಯೂಲಿಸಿಸ್ ಅವನು ಮನೆಗೆ ಹಿಂತಿರುಗುವ ಪ್ರಯಾಣವನ್ನು ವಿವರಿಸುತ್ತದೆ. ಯುದ್ಧದ ಇತರ ಭಾಗಗಳನ್ನು ಮಹಾಕಾವ್ಯಗಳ ಚಕ್ರದಲ್ಲಿ ವಿವರಿಸಲಾಗಿದೆ. ಇದು ತುಣುಕುಗಳ ಮೂಲಕ ಉಳಿದುಕೊಂಡಿದೆ. ಯುದ್ಧದ ಸಂಚಿಕೆಗಳು ಗ್ರೀಕ್ ದುರಂತ ಮತ್ತು ಗ್ರೀಕ್ ಸಾಹಿತ್ಯದ ಇತರ ಕೃತಿಗಳಿಗೆ ಹಾಗೂ ವರ್ಜಿಲ್, ಓವಿಡ್ ಸೇರಿದಂತೆ ರೋಮನ್ ಕವಿಗಳಿಗೆ ವಸ್ತುಗಳನ್ನು ಒದಗಿಸಿದವು ಅಂತ ಹೇಳಿದ್ದಾರೆ. ಇವನ್ನ ನಾನು ಒಂದು ಕನ್ನಡಿಗರಿಗೆ ಈ ಇಲಿಯಡ್ ಒಡಿಸಿ ಮಹಾಕಾವ್ಯಗಳ ಕಥೆಯನ್ನು ಬಹಳ ಸರಳವಾಗಿ ಸಂಕ್ಷಿಪ್ತವಾಗಿ ನೀಡುವ ಒಂದು ಪ್ರಯತ್ನ ಮಾಡಿದ್ದೇನೆ ಅಂತ MV ಶಂಕರಾನಂದ ಅವರು 4 ಮಾತುಗಳಲ್ಲಿ ಹೇಳಿದ್ದಾರೆ. ನಿಜವಾಗ್ಲೂ ಬಹಳ ಉತ್ತಮ ಅನುವಾದ. ಒಟ್ಟು 32 ಅಧ್ಯಾಯಗಳಲ್ಲಿ ಈ ಒಂದು ಕಥನ ಏನಿದೆ ಇಲಿಯಡ್ ಒಡಿಸಿ ನಿಮ್ಮ ಮುಂದೆ ತೆರೆದುಕೊಳ್ಳುತ್ತೆ. ಬಹಳ ಚೆನ್ನಾಗಿದೆ, ಅನುವಾದ ಓದ್ಬೋದು. ಯಾರು ಈ ಯೂಲಿಸಿಸ್
ಗೊತ್ತಾಗ್ಲಿಲ್ವಲ್ಲ. ಸೊ ಇಂಗ್ಲೀಷ್ ಸಾಹಿತ್ಯ ಓದಿರೋರಿಗೆ ಗೊತ್ತಿರುತ್ತೆ, ಕನ್ನಡದವ್ರಿಗೆ ಏನು ಗೊತ್ತು ಅಂದರೆ ನಾನೊಂದು ಹೇಳ್ತೀನಿ. ನೀವು ಚಿಕ್ಕ ವಯಸ್ಸಿನಲ್ಲಿ ಒಂದು ಪಾಠ ಓದಿರ್ಬೋದು, ಒಂಟಿ ಕಣ್ಣಿನ ರಾಕ್ಷಸ ಗುಹೆ ಒಳಗಡೆ ಇರ್ತಾನೆ. ಸೊ ಅವನು ಯುಲಿಸಿಸ್ ಮತ್ತು ಅವನ ಸಹಚರನ ಬಂಧಿಸಿರ್ತಾನೆ. ಆ ಗುಹೆ ಒಳಗಡೆ ಇವ್ರು ಹೋಗಿರ್ತಾರೆ. ಸೊ ಅವಾಗ ಬಂಧಿಸಿರ್ತಾನೆ, ಅವರನ್ನು ಕೊಂದು ತಿಂತಾ ಇರ್ತಾನೆ ದಿನಕ್ಕೆ ಇಬ್ಬಿಬ್ರನ್ನ ಅಂತ ಅಂದ್ಬಿಟ್ಟು. ಸೊ ಅವಾಗ ಆ ಒಂದು ಒಂಟಿ ಕಣ್ಣಿನ ರಾಕ್ಷಸನ್ನ ಕಣ್ಣಿಗೆ ಬರ್ಜಿಯನ್ನು, ಒಂದು ದೊಡ್ಡ ಬರ್ಜಿ ಮಾಡಿ ಚುಚ್ಚಿ ಯುಲಿಸಿಸ್ಸು ಹೇಗೆ ಆ ಕುರಿಗಳ ಜೊತೆ, ಕುರಿಗಳ ತಳದಲ್ಲೇ ಔತ್ಕೊಂಡು ಉಕ್ಕೆ ಔಚ್ಕೊಂಡು ಆಚೆ ಬರೋದು, ಮತ್ತು ಆ ಒಂಟಿ ಕಣ್ಣಿನ ರಾಕ್ಷಸನ್ನ ರೇಗ್ಸೋದು, ಅವನ ಕಣ್ಣನ್ನ ಇದು ಮಾಡಿಬಿಟ್ಟು ಅರ್ಧ ಜೀವ ಮಾಡಿಬಿಟ್ಟು. ಭಾಳ ಚೆನ್ನಾಗಿದೆ ಒಂಟಿ ಕಣ್ಣಿನ ರಕ್ಕಸ ಬದುಕಿದ ಜೀವ ಅಧ್ಯಾಯಗಳು ನನಗೆ ಭಾಳ ರೋಮಾಂಚನವನ್ನು ಉಂಟು ಮಾಡಿದ ಅಧ್ಯಾಯಗಳು. ಇದೇ ರೀತಿ ಎಲ್ಲ ಅಧ್ಯಾಯಗಳಲ್ಲಿ ಈ ಒಂದು ಯುಲಿಸಸ್ಸನ್ನು ನೀವು ಬದುಕನ್ನು, ಒಂದು ಯಶೋಗಾಥೆಯನ್ನು ನೀವು ಕಾಣ್ಬೋದು. ಇದರಲ್ಲಿ ಒಂದು ಇನ್ಸ್ಪಿರೇಷ್ನಲ್ ಮೋಟಿವೇಶ್ನಲ್ ಅಂಶ ಕೂಡ ಇದೆ. ಈ ಕೃತಿಯನ್ನು ಆನಂದ್ ಪಬ್ಲಿಕೇಶನ್ಸ್ ತುಮಕೂರವರೇ ಪ್ರಕಟ ಮಾಡಿರೋದು. ಸೊ ಈ ಕೃತಿಯ ಮೌಲ್ಯ 200 ರೂಪಾಯಿ. ನಿಮ್ಗೆ ಬೇಕಂತಂದರೆ ನನ್ನ ವಾಟ್ಸಪ್ ಸಂಖ್ಯೆ 9986692342ಗೆ ನಿಮ್ಮ ಒಂದು ಕೋರಿಕೆಯನ್ನು ಕಳಿಸಿದ್ರೆ ಈ ಒಂದು ಪುಸ್ತಕವನ್ನು ನಿಮಗೆ ಕಳುಹಿಸಿಕೊಡುವ ವ್ಯವಸ್ಥೆಯನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ, ಒಂದು ಗ್ರೀಕ್ ಪುರಾಣದ ಒಂದು ಒಬ್ಬನ ಕತೆ ಅಂದರೆ ಸಾಹಸಿಗ ವೀರನ ಕಥೆಯನ್ನು ಓದಬೇಕಂದ್ರೆ ನೀವು ಯುಲಿಸಿಸ್ ಕತೆ ಓದಿ ಅಂತ ಹೇಳ್ತಾ ನನ್ನ ವಿಡಿಯೋನ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು.